ಪೇರೆಂಟ್ಸ್ ಇರ್ಬೋದು, ಎಲ್ಡರ್ಸ್ ಇರ್ಬೋದು, ಎಸ್ಪೆಷಲಿ ಪೇರೆಂಟ್ಸ್. ಆ ಪೇರೆಂಟ್ಸ್ನ ಆನರ್ ಮಾಡೋದು ಬಹಳ ದೊಡ್ಡ ವಿಚಾರ ನಮ್ಮ ಜೀವನದಲ್ಲಿ. ಅವರ ನೆನಪಿನಲ್ಲೇ ಎಷ್ಟೊಂದು ಶಕ್ತಿ ಇದೆ. ಅವ್ರು ಇವಾಗ ಇಲ್ಲದೇ ಇರ್ಬೋದು. ನಾನು ಈಗಲೂ ಜ್ಞಾಪಿಸ್ಕೊಂಡು ಆವಾಗ ನಾನು ಇನ್ನೂ ಚೆನ್ನಾಗಿದ್ದಿರ್ಬೋದು ಅವ್ರ ಜೊತೆಗೆ ಅನಿಸುತ್ತೆ. ಅವರು ಇದ್ದಿದ್ದು ಕೊಟ್ಟಿದ್ದಾರೆ. ನಮಗೆ ಆಗೋದನ್ನು ನಾವು ಕೊಡಬೇಕು ಅವರಿಗೆ. ಅವರು ಇದ್ದಿದ್ದನ್ನು ಕೊಟ್ಟಿದ್ದಾರೆ. ಅವ್ರ ಹತ್ರ ಏನಿದೆಯೋ ಅದು ಕೊಟ್ಟಿದ್ದಾರೆ. ಆದರೆ ನಾವು ನಮ್ಗೆ ಆಗತ್ತೆ ಕೊಡೋಕ್ಕೆ, ಆಗೋದನ್ನು ಕೊಡಬೇಕು. ನಾವು ಅವ್ರ ಮಾತನ್ನು ಫಾಲೋ ಮಾಡದೇ ಇದ್ದರೂ ಪರವಾಗಿಲ್ಲ. ಕೇಳೋಕ್ಕೇನು, ಕೇಳಿ ಅಡ್ವೈಸು, ಅದೇ ಒಂದು ದೊಡ್ಡ ರೆಸ್ಪೆಕ್ಟು. ನೀವು ಮಾಡ್ತಿರೋ ಬಿಡ್ತಿರೋ ರೆಸ್ಪೆಕ್ಟಿಂದ ಕೇಳಿ. ರೆಸ್ಪೆಕ್ಟಿಂದ ನಮ್ಮ ಬಾಂಡ್ ಏನಿದೆ ತಂದೆ ತಾಯಿ ಜೊತೆಗೆ, ಅದು ಜೀವಂತವಾಗತ್ತೆ. ನೀವೇನು ಈಗ ತಂದೆ ತಾಯಿಗೆ ಕೊಡ್ತೀರಾ, ನಿಮ್ಮ ಜೀವನ ಆಮೇಲೆ ವಾಪಸ್ ಕೊಡುತ್ತೆ. ಖಂಡಿತ ನಿಮ್ಮ ಜೀವನ ನಿಮಗೆ ರಿಟರ್ನ್ ಮಾಡುತ್ತೆ. ಸಪೋರ್ಟ್ ಮಾಡಿ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ. ನಿಮ್ಮ ಪವರ್ನ ತೋರಿಸ್ಕೊಳ್ಬೇಡಿ. ಗ್ರ್ಯಾಟಿಟ್ಯೂಡ್ ಇರಲಿ, ಅವ್ರ ಬಗ್ಗೆ ಆನರ್ ಮಾಡಿ. ಅವರು ಯಾರೇ ಇರಲಿ, ಹೇಗೆ ಇರಲಿ, ಇಂಪರ್ಫೆಕ್ಟ್ ಆಗಿರಲಿ, ಆಪ್ಷನಲ್ಲ. ನೀವು ಅವ್ರನ್ನ ನೋಡ್ಕೊಳ್ಳೋದು ನಿಮ್ಮ ಕ್ಯಾರೆಕ್ಟರು. ನೆವರ್ ರೈಸ್ ಯುವರ್ ವಾಯ್ಸ್ ಟು ದೆಮ್. ಕಿರ್ಚಬೇಡಿ ಅವ್ರ ಮೇಲೆ, ಡಿಸ್ರೆಸ್ಪೆಕ್ಟ್ ಮಾಡಬೇಡಿ, ಪೇಷನ್ಸ್ ಕಳ್ಕೋಬೇಡಿ. ನೋ ಬ್ಯಾಕ್ ಆನ್ಸರ್, ಜಸ್ಟ್ ಲಿಸನ್. ಹಿಂದಿನ ಕಾಲದಲ್ಲಿ ಅದನ್ನೇ ಹೇಳ್ಕೊಡ್ತಿದ್ದಿತ್ತು. ಅವ್ರು ನಿಮ್ಮ ಈಕ್ವಲ್ ಅಲ್ಲ. ಆನರ್ಸ್ ದೆಮ್. ಕರೀರಿ, ನೀವು ವಿಸಿಟ್ ಮಾಡಿ. ದೂರ ಇದ್ದರೆ ಎಕ್ಸ್ಕ್ಯೂಸ್ ಕೊಡಬೇಡಿ. ಆ ಎಮೋಷನ್ನ ಉಳಿಸ್ಕೊಳ್ಳಿ. ಫ್ಯೂ ಮಿನಿಟ್ಸ್ ಅವ್ರನ್ನ ಜ್ಞಾಪಿಸ್ಕೊಳ್ಳಿ. ಅವ್ರು ತಪ್ಪು ಮಾಡ್ಬೋದು. ಫರ್ಗಿವ್ ಈಸ್ ಮೆಚುರಿಟಿ. ಅವರು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ನಿಮ್ಮ ತಂದೆ ತಾಯಿ ಆಗೋಕ್ಕೆ ಮುಂಚೆ ಅವರು ಮನುಷ್ಯರಲ್ವ. ನಿಮಗೆ ಕನ್ಸಿಡರ್ ಮಾಡಿ. ಬಿ ಹ್ಯೂಮನ್.